ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಹಾಗೂ ಕೊಡಗು ಬ್ಯಾರೇಜ್ ವೆಲ್ಫೇರ್ ಟ್ರಸ್ಟ್ ಇದರ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಕೊಡಗು ಜಿಲ್ಲಾ ಮೊದಲನೇ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸಮ್ಮೇಳನದ ಅಧ್ಯಕ್ಷರಾಗಿ ತನ್ನ ಗೌರವ ಆಸನ ಸ್ವೀಕರಿಸಿದಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆಲ್ಲರಿಗೂ ಹಿರಿಯರಾಗಿರುವಂಥ ಹಾಗೂ ಹಿರಿಯ ಸಾಹಿತಿಗಳಾಗಿರುವಂಥ ಗೌರವಾದಂಥ ಶ್ರೀ ಬಿ ಎ ಶಂಶುದ್ದೀನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ನನ್ನ ಆತ್ಮೀಯ ಮಿತ್ರರು, ಕ್ಷೇತ್ರದ ಜನಪ್ರಿಯ ಶಾಸಕರು ಗೌರವಾಂತ ಮಂತರ್ ಗೌಡರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತನ್ನ ದಿಕ್ಸೂಚಿ ಮತ್ತು ಮುಖ್ಯ ಪ್ರಭಾಷಣ ಮಾಡಲಿರುವಂಥ ನಮ್ಮ ಅತ್ಯಂತ ಗೌರವಿತರು, ಹಿರಿಯ ಸಾಹಿತಿ ಮತ್ತು ಚಿಂತಕರಾಗಿರುವಂಥ ಎಸ್ ಡಿ ಸಿದ್ದರಾಮಯ್ಯರವರೇ, ಈ ಒಂದು ಕಾರ್ಯಕ್ರಮ ಇವತ್ತು ಮಡಿಕೇರಿ ಆಗಲಿಕ್ಕೆ ಪ್ರಮುಖವಾದ ಕಾರ್ಯಕರ್ತರು, ಇಲ್ಲಿಯ ಕೊಡಗು ಜಿಲ್ಲಾ ವೆಲ್ಫೇರ್ ಟ್ರಸ್ಟ್ನನ್ನು ಸಂಪರ್ಕಿಸಿ ಜೊತೆಗೂಡಿ ಸಂಪೂರ್ಣವಾದ ಸಹಕಾರ ನೀಡಿ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಮುಖ ಕಾರಣಕರ್ತರಾಗಿರುವಂಥ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಸನ್ಮಿತರಂಥ UH ಉಮರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ಕರ್ನಾಟಕ ರಾಜ್ಯದ ನಿಗಮದ ಅಧ್ಯಕ್ಷ ಅಂತ ಶಾಹಿದ್ ತಕೀಲ್ ಅವರೇ, ಕೊಡಗು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರುವಂಥ ಮಹೇಶ್ ಅವರೇ, ಬಹುಶಃ ನಮ್ಮ ಗೌರವಿತರು ಹಿರಿಯಾದ ಆನಂದ್ ಶನೇಯರವರೇ, ಮುನೀರ್ ಅಹಮದ್ರವರೇ, ನನ್ನ ಅತ್ಯಂತ ಗೌರವಿತರು ಹಿರಿಯರು, ನಮಗೆಲ್ಲೂ ಹಿರಿಯ ನಾಯಕರಾಗಿರುವಂಥ ಮಾಜಿ MLC ಅಂತ ಹಸನ್ ಅಬ್ಬನಕ್ಕನವರೇ, ಬಹುಶಃ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಕೊಡಗು ಘಟಕದ ಅಧ್ಯಕ್ಷ ಅಂತ ಕೇಶವ್ ಕಾಮತ್ರವರೇ, ಈ ಒಂದು ಕಾರ್ಯಕ್ರಮ ನಿರೂಪಿಸುತ್ತಂಥ ಸನ್ಮಿತ್ರ ಗೌರವ ಅಂತ ಖಾಲಿದಾಕನವರೇ, ನಸೀರ್ ಅಹಮದ್ ಅವರು, ನಮ್ಮ ಕೊಡಗು ಟ್ರಸ್ಟ್ನ ಕಾರ್ಯದರ್ಶಿ ಅಂತ ನಸೀರ್ ಅಹಮದ್ ಅವರೇ, ಈ ಒಂದು ವೇದಿಕೆ ಮೇಲೆ ಉಪಸ್ಥಿತವಂಥ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜ್ಯಕ ಮುಖಂಡರುಗಳೇ, ನನ್ನ ಮುಂದಿರುವ ಎಲ್ಲ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಪದಾಧಿಕಾರಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ಈಗಾಗಲೇ ಹೇಳಿದಾಗೆ ನಾನು ಸಂಜೆ ಕಾರ್ಯಕ್ರಮ ಬರ್ತಂತ ಹೇಳಿದ್ದೆ, ಆದರೆ ಬಹುಶಃ ಸಂಜೆ 3:30 ಗಂಟೆಗೆ 3:15ಕ್ಕೆ ನನ್ನ ಕ್ಷೇತ್ರಕ್ಕೆ ದೇಶದ ಫೈನಾನ್ಸ್ ಮಿನಿಸ್ಟರ್ ಆದಂಥ ಬಹುಶಃ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬರುವ ಕಾರಣ, ನಿರ್ಮಲಾ ಸೀತಾರಾಮನ್ ಅವರು ನನ್ನ ಕ್ಷೇತ್ರ ಕಾರ್ಯಕ್ರಮಕ್ಕೆ ಬರುವ ಕಾರಣ ಅಲ್ಲಿ ಇರಲೇಬೇಕಾದನ್ನ ಒಂದು ಜವಾಬ್ದಾರಿಯಾದ ಕಾರಣ ಸ್ವಲ್ಪ ಬೇಗ ಇವತ್ತು ಹೋಗ್ತಾ ಇದ್ದೇನೆ. ನಾನು ಇವತ್ತು ಪ್ರಪ್ರಥಮವಾಗಿ ಕರ್ನಾಟಕ ಬ್ಯಾರೇಜ್ ಸಾಹಿತ್ಯ ಅಕಾಡೆಮಿ ಮತ್ತು ಕೊಡಗು ಬ್ಯಾರೇಜ್ ವೆಲ್ಫೇರ್ ಟ್ರಸ್ಟ್ನ ಮತ್ತು ಇದಕ್ಕೆ ಸಹಕಾರ ಕೊಟ್ಟ ಪ್ರತಿಯೊಬ್ಬರು ಕೂಡ ಅಭಿನಂದಿಸಿಕೊಂಡು, ಬಹುಶಃ ಈ ರೀತಿಯ ಸಾಹಿತ್ಯ ಮತ್ತು ಸಂತ ಕಾರ್ಯಕ್ರಮ ಅದು ಒಂದು ದಿವಸದ ಸಮ್ಮೇಳನವ ಅಥವಾ ಒಂದು ದಿವಸದ ಸಂಭ್ರಮ ಆಚರಣೆ ಮಾತ್ರ ಅಲ್ಲ, ಇದು ಬ್ಯಾರಿ ಸಾಹಿತ್ಯ ಮತ್ತು ಬ್ಯಾರಿಯ ಪರಿಷತ್ ಮತ್ತು ಬ್ಯಾರಿಯ ಪರಂಪರೆ ಸಂಸ್ಕೃತಿ ಏನಿದೆಯಾ ಇದನ್ನು ನಾವೆಲ್ಲ ಕೂಡ ಸಂತೋಷದಿಂದ ಆಚರಣೆ ಮಾಡಿಕೊಂಡು ನಾವು ಇದು ವಿಜೃಂಭಣೆ ಮಾಡಿಕೊಂಡು ಒಂದು ದಿನ ಕಲಿಯುವ ಜೊತೆಯಲ್ಲಿ ಎಲ್ಲಕ್ಕಿಂತ ಮಿತಿಗಾಗಿ ಏನಂತ ಹೇಳಿದರೆ, ಇದು ಬ್ಯಾರಿ ಸಮಾಜದ ಒಂದು ಪರಂಪರೆ ಏನಿದೆಯಾ ಆ ಸಂಸ್ಕೃತಿ ಏನಿದೆ, ಆಚಾರವೇನಿದೆ, ವಿಚಾರಗಳೇನಿದೆ, ಸಂಸ್ಕೃತಿ ಏನಿದೆ, ಇದನ್ನು ಬಹುಶಃ ನಾವು ಆಚರಿಸುವ ಜೊತೆಯಲ್ಲಿ ಯುವ ಜನಾಂಗಕ್ಕೆ ಹಾಗೂ ವಿದ್ಯಾರ್ಥಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಇನ್ನು ಹುಟ್ಟಿ ಬರುವ ಮಕ್ಕಳಿಗೆ ಈ ಎಲ್ಲ ಸಂಸ್ಕೃತಿಯನ್ನು ವರ್ಗಾಯಿಸುವಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ರೀತಿಯ ಕಾರ್ಯಕ್ರಮ ತಾವಿಲ್ಲಿ ಮಾಡಿದ ಕಾರಣ ನಿಮ್ಮ ಸಂಸ್ಕೃತಿ ಏನಿದೆ ಅದನ್ನು ಸರ್ವರಿಗೂ ಕೂಡ ಇದು ಪರಿಚಯ ಮಾಡಿಕೊಳ್ಳುವಂಥ ಅವಕಾಶ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ವಿಶ್ವಾಸಭರಿತ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತಕ್ಕೆ ಇದಕ್ಕೂ ಪೂರಕವಾದ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನನಗೆ ವಿಶ್ವಾಸ ಇದೆ, ಸಣ್ಣ ಮಕ್ಕಳು ಮತ್ತು ಯುವಕರು ಯಾರಿದ್ದೆ ನಮ್ಮ ಮುಂದೆ ಇದ್ದಾರ, ಇವತ್ತು ಭಾಗವಹಿಸುವಂಥ ಎಲ್ಲ ಮಕ್ಕಳು ಮತ್ತು ಎಲ್ಲ ಯುವಕರು ಅವರು ನಿಮ್ಮಷ್ಟು ದೊಡ್ಡವರಾದಂಥ ಸಂದರ್ಭದಲ್ಲಿ ನೀವು ಕೊಟ್ಟಂಥ ಪರಂಪರೆ ಸಂಸ್ಕೃತಿ ಮತ್ತು ವಿಚಾರ ಏನಿದೆಯಾ ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಮುಂದೆ ತೆಕ್ಕೊಂಡು ಹೋಗಿ ಮುಂದಿನ ಬಹುಶಃ ಜನಾಂಗಕ್ಕೆ ಹಸ್ತಾಂತರಿಸುವಂಥ ಕೆಲಸ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕೆ ಇದೆಲ್ಲ ಕೂಡ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ ನಮಗೆ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ತಾವು ಇವತ್ತು ನೀಡ್ತಾ ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಇವತ್ತು ಬ್ಯಾರಿ ಸಾಹಿತ್ಯ ಮತ್ತು ಬ್ಯಾರಿ ಕಲ್ಚರ್ ಬಗ್ಗೆ ನಾನು ನಿಮಗೆ ಹೆಚ್ಚೇನು ಹೇಳಲಿಕ್ಕೆ ಇಲ್ಲ, ನಿಮಗೆಲ್ಲರೂ ನನಗಿಂತ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಆದರೆ ಸಾಹಿತ್ಯ ಕ್ಷೇತ್ರಕ್ಕೆ ವಿಶೇಷವಾದ ಇವತ್ತು ಶಕ್ತಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಹಿರಿಯ ಸಾಹಿತ್ಯಗಳು ಯಾರಿದ್ದಾರ ಅವರನ್ನು ನಾನು ಬಹುಶಃ ವಿಶೇಷವಾಗಿ ಎಲ್ಲರ ಪರವಾಗಿ ನಾನು ಇವತ್ತು ಸ್ಮರಿಸಿ ಅವರನ್ನು ಅಭಿನಂದನೆ ಸಲ್ಲಿಸ್ತೇನೆ. ಒಂದು ಕಾಲಘಟ್ಟದಲ್ಲಿ ಯಾವುದೇ ಒಂದು ಬೆಂಬಲ ಇಲ್ಲದಿದ್ದು ಕೂಡ
ಕಷ್ಟಪಟ್ಟು ಸಾಯ್ದ ಹೊಸನಬ್ಬನವರೆಲ್ಲ ನಮ್ಮ ಕಣ್ಣು ಮುಂದೆ ಇದ್ದಾರೆ, ಶಂಶಿದ್ದನವರು ಇದ್ದಾರೆ. ಯಾವ ಒಂದು ಸಹಕಾರ ಅಥವಾ ಯಾವ ಒಂದು ಅಕಾಡೆಮಿ ಇಲ್ಲದಿದ್ದರೂ ಕೂಡ ಎಲ್ಲರೂ ಕೂಡ ಶ್ರಮಪಟ್ಟು ಸಹಕಾರ ಕೊಟ್ಟು ಅವರವರು ಕಷ್ಟಪಟ್ಟು ಪುಸ್ತಕ ಬರೆದು ಪ್ರಿಂಟ್ ಮಾಡಿ ಬಿಡುಗಡೆ ಮಾಡಿ ಬಹುಶಃ ಈ ರೀತಿಯ ಸಾಹಿತ್ಯ ಕ್ಷೇತ್ರಕ್ಕೆ ತಾವು ಹಿರಿಯರು ಕೊಟ್ಟಂಥ ಕೊಡುಗೆ ಇದ್ದ ಕಾರಣವೇ ನಮಗೆ ಬೇರೆ ಅಕಾಡೆಮಿ ಆಗಲಿಕ್ಕೆ ಅದು ಸಾಧ್ಯವಾಯಿತು ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನಾವೆಲ್ಲ ಸಕ್ರಿಯವಾಗಿ ಅವತ್ತು ನಾನು ವಿದ್ಯಾರ್ಥಿ ನಾಯಕನಾಗಿದ್ದರೆ ಸಕ್ರಿಯವಾಗಿ ಭಾಗವಹಿಸಿದೆ. ಆಗ ಕೇಳುವಾಗ ನಿಮ್ಮ ಹತ್ರ ಏನು ಸಾಹಿತ್ಯ ಇದೆ, ಏನು ಬಹುಶಃ ನಿಮ್ಮ ಹತ್ರ ಅದರ ಸಂಬಂಧ ಅಕಾಡೆಮಿ ಕೊಡಲಿಕ್ಕೆ ಏನು ನಿಮ್ಮ ಹತ್ರ ಕಾದಂಬರಿ ಪುಸ್ತಕ ಇದೆ ಅಂತ ಕೇಳಿದಾಗ ಆ ಎಲ್ಲ ಹಿರಿಯರು ಬರೆದದ್ದನ್ನೇ ನಾವು ಬಹುಶಃ ತೋರಿಸುವಂಥ ಅವಕಾಶ ಆಯಿತು. ಉಮರ್ ಯು ಎಚ್ ಮತ್ತು ನಾವು ಈಗ ಪರಿಚಯ ಅಲ್ಲ, ಬಹುಶಃ 40-45 ವರ್ಷ ನಾನು ವಿದ್ಯಾರ್ಥಿ ನಾಯಕನಾಗಿದ್ದ. ಅವರು ಕೂಡ ಒಂದು ಸಾಹಿತ್ಯ ಅವ್ರಿಗೂ ಇವರೆಲ್ಲ ನಾನು ಇವರ ಜೊತೆ ಮೊಹಮ್ಮದ್ ಜೊತೆ ನಾನು ಕೂಡ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯಾಗಿ ಅಂತಲ್ಲ ಒಂದು ಸಹಪಾಠಿಯಾಗಿ ನಾನು ಸಕ್ರಿಯವಾಗಿ ನಾನು ವಿದ್ಯಾರ್ಥಿ ನಾಯಕನಾಗಿದ್ದಲ್ಲಿಗೆ ನಾನು ಭಾಗವಹಿಸಿದೆ. ಆವಾಗ ಯಾರಾದರೂ ಒಂದು ಹಾಡಿದ ಕ್ಯಾಸೆಟ್ ಮಾಡಿದ್ರೆ ಆಲ್ಬಮ್ ಮಾಡಿದರೆ ಬಿಡುಗಡೆ ಮಾಡಲಿಕ್ಕೆ ಜಾಗ ಇಲ್ಲ. ಈ ಅಬ್ರಾರ್ ಕಾಂಪ್ಲೆಕ್ಸ್ನಲ್ಲಿ ಉಮರ್ ಯೋಶ್ ಒಂದು ಸಣ್ಣ ಒಂದು ಆಫೀಸು, ಅಲ್ಲಿ ಉದ್ಘಾಟನೆ ಮಾಡೋದು. ಅದನ್ನು ಉದ್ಘಾಟನೆ ಮಾಡಿ ನಾನು ಮತ್ತು ಉಮರ್ ಯೋಶ್ ಎಲ್ಲ ಪೇಪರ್ನ ಇದನ್ನು ಕೊಟ್ಟುಕೊಂಡು ಬರೋದು. ಯಾಕೆ ನೆಕ್ಸ್ಟ್ ಡೇ ಪೇಪರ್ಲಿ ಬರಬೇಕಲ್ಲ, ಈ ರೀತಿ ಆಗಿದೆ ಅಂತೇಳಿ ಆವಾಗ ಇದನ್ನೆಲ್ಲ ಯಾಕೆ ಈ ಸಾಹಿತ್ಯಗಳಿಗೆ ಒಂದು ಆಸಕ್ತಿ ಬರಬೇಕಂತ ಹೇಳಿ ತದನಂತರ ನಾವು ಜಿಲ್ಲಾ ಮಟ್ಟದ ಕೇಂದ್ರ ಸಾಹಿತ್ಯ ಪರಿಷತ್ ಆಯಿತು, ಅದರ ಸಕ್ರಿಯವಾಗಿ ನಾವು ಭಾಗವಹಿಸಿದ್ದೆ. ಅಧ್ಯಕ್ಷರು, ನಾನು ಕಾರ್ಯದರ್ಶಿ, ವಿವಿಧ ಹಂತದಲ್ಲೇ ಮಾಡಿಕೊಂಡು ಇವತ್ತು ಒಂದು ಹಂತಕ್ಕೆ ನಾವು ಇವತ್ತು ಬಂದು ನಿಂತಿದ್ದೇವೆ. ಆದ ಕಾರಣ ಇದನ್ನು ಇನ್ನಷ್ಟು ಮುಂದಕ್ಕೆ ತಗೊಂಡು ಅವಕಾಶ ಮಾಡಿ ಅದು ಎಲ್ಲ ಸಾಹಿತಿಗಳ ನಾನು ಇವತ್ತು ಅಭಿನಂದನೆ ಸಲ್ಲಿಸಿ ನಾನು ಯಾವಾಗಲೊಂದು ಮಾತು ಹೇಳ್ತಾ ಇರ್ತೇನೆ, ವಿ ಪೊಲಿಟಿಷಿಯನ್ ವಿ ಗೈಡ್ ದಿ ಸೊಸೈಟಿ. ನಾವು ರಾಜಕಾರಣಿಗಳು ಸಮಾಜನೂ ಈ ರೀತಿ ಅಂತ ನಾವು ಇವತ್ತು ಗೈಡ್ ಮಾಡ್ತೇವೆ. ಬಟ್ ಇವು ಸಾಹಿತಿಗಳು ನಮ್ಮ ಶೇಪ್ ದಿ ಸೊಸೈಟಿ. ನೀವು ಬಹುಶಃ ಭವಿಷ್ಯ ನೀವು ಜನ್ರೇಷನನ್ನು ಶೇಪ್ ಮಾಡುವಂಥ ದೊಡ್ಡ ಶಕ್ತಿ ಬಹುಶಃ ನಿಮ್ಮ ಕೈಯಲ್ಲಿ ಹೊತ್ತಿದೆ. ಆದ ಕಾರಣ ಎಲ್ಲರೂ ಕೂಡ ಸಾಹಿತ್ಯಕ್ಕೆ ಸಂಬಂಧ ಆಸಕ್ತಿ ವಹಿಸಬೇಕು, ಪುಸ್ತಕ ಕೊಡಬೇಕು, ನಮ್ಮ ಮಕ್ಕಳಿಗೆ ಸಾಹಿತ್ಯದಲ್ಲಿ ಚಿರಪರಿಚಿತ ಆಗುವಂತಹ ಆ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡಬೇಕು. ಯಾಕೆಂದರೆ ಅದೆಲ್ಲ ತಂದೆ ತಾಯಂದರೆ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ನಾನಿವತ್ತು ನೋಡ್ತಾ ಇದ್ದೇನೆ, ಶನಿವಾರ ಆದಿತ್ಯವಾರೆಲ್ಲವೂ ಕೂಡ ತಂದೆ ತಾಯಂದಿರು ನಮ್ಮ ಮಂಗಳೂರಿನಲ್ಲಿ ತಂದೆ ತಾಯಿ ಮಕ್ಕಳೆಲ್ಲರೂ ಕೂಡ ಅದು ಸಿಟಿ ಸೆಂಟರಲ್ಲಿ, ಫೋರಮ್ ಮಾಲಲ್ಲಿ, ಬೀಚ್ ಇರಲಿ, ಪಾರ್ಕ್ ಎಲ್ಲ ಕಡೆ ಹೋಗಿ ಐಸ್ ಕ್ರೀಮ್ ಪಾಪ್ಕಾರ್ನ್ ತಿನ್ನಬೇಕು. ಅದೊಂದು ಕುಟುಂಬದ ರೀತಿ ಇರುವುದು. ಅದು ಯಾರಾದರೂ ಬೇರೆ ಸಾಹಿತ್ಯ ಪರಿಷತ್ತಿನವರು ಕನ್ನಡ ಸಾಹಿತ್ಯ ಪರಿಷತ್ ಏನಾದರೂ ಪುಸ್ತಕದ ಮತ್ತು ಸಾಹಿತ್ಯದ ಎಕ್ಸಿಬಿಷನ್ ಮಾಡಿದರೆ ಒಂದು ತಾಯಿ ಹೋಗೋದಿಲ್ಲ, ಒಂದು ತಂದೆ ಹೋಗೋದಿಲ್ಲ, ಒಂದು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗೋದಿಲ್ಲ. ನೀವು ನಿಮ್ಮ ಮಕ್ಕಳನ್ನು ಬೇರೆ ಕಡೆ ಕರ್ಕೊಂಡು ಹೇಗೆ ಹೋಗ್ತೀರಾ ಅದೇ ರೀತಿ ನಿಮ್ಮ ಮಕ್ಕಳನ್ನು ಇಲ್ಲಿ ಕೂಡ ಒಂದು ರೌಂಡ್ ಕರ್ಕೊಂಡು ಹೋದರೆ ಒಮ್ಮೆ ಆ ಮಕ್ಕಳಿಗೆ ಪುಸ್ತಕದ ರುಚಿ ಸಿಕ್ಕಿದರೆ ಮತ್ತು ನೀವು ಬೇಡ ಅವರೇ ಪುಸ್ತಕ ಓದಿ ಅವರೇ ದೊಡ್ಡ ಬರಹಗಾರವಾಗುವಂಥ ಅವಕಾಶ ಆಗ್ತದೆ. ಆದಾಗ ತಾಯಂದಿರು ನಿಮ್ಮ ಮಕ್ಕಳ ವ್ಯಕ್ತಿ ರೂಪಿಸುವ ಜವಾಬ್ದಾರಿ ನಿಮ್ಮೆಲ್ಲರೂ ಕೂಡ ಇವತ್ತಿದೆ. ಈ ರೀತಿಯ ಸಾಹಿತ್ಯದು ಬ್ಯಾರಿ ಸಾಹಿತ್ಯ ಪರಿಷತ್ ಇರಲಿ, ಕನ್ನಡ ಸಾಹಿತ್ಯ ಪರಿಷತ್ ಇರಲಿ, ತುಳು ಅಕಾಡೆಮಿ ಇರಲಿ, ಕೊಡಗು ಅಕಾಡೆಮಿ ಇರಲಿ, ಯಾರು ಕೂಡ ಈ ರೀತಿಯ ಕಾರ್ಯಕ್ರಮ ಮಾಡುವಾಗ ನಿಮ್ಮ ಮಕ್ಕಳ ಕರ್ಕೊಂಡು ಹೋಗಿ ಪರಿಚಯ ಮಾಡಿ ಸಂಸ್ಕೃತ ಅರ್ಥ ಮಾಡಿಕೊಂಡು ಒಂದು ವ್ಯಕ್ತಿತ್ವ ರೂಪಿಸಿಕೊಳ್ಳುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ತಮ್ಮದೆಲ್ಲರೂ ಕೂಡ ಇವತ್ತು ಆಗಿದೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಬಹುಶಃ ನಾನು ಎಲ್ಲರಿಗೆ ಹಿಂದೆ ಕೂಡ ಹೇಳ್ತಾ ಇದ್ದೆ, ನಾನು ಮಂತ್ರ ಮಹೋತ್ಸವ ಎಲ್ಲ ಇದ್ದೀರಿ, ನಮ್ಮ ಬ್ಯಾರಿಗಳಿಗೆ ಹೇಗೆ ವ್ಯಾಪಾರ ಮಾಡಬೇಕು, ಹೇಗೆ ಬದುಕಬೇಕಂತ ಏನು ಇಲ್ಲ, ಅದು ಹುಟ್ಟು ಗುಣವಾಗಿ ಇವತ್ತು ನಮಗೆ ಎಲ್ಲರಿಗೂ ಬಂದು ಬಿಟ್ಟಿದೆ. ಯಾರೋ ಓದಿದಂಥ ಪೇಪರನ್ನು ಬಿಸಾಡಿದ ಪೇಪರನ್ನು ಹೆಕ್ಕಿ ಜೀವನ ಮಾಡಿ ಮಕ್ಕಳನ್ನು ಡಾಕ್ಟ್ರ್ ಮಾಡಿದವರು ಇವತ್ತು ಇದ್ದಾರೆ. ಯಾರು ಕುಡಿದಂಥ ಸೋಡಾ ಬಾಟ್ಲನ್ನು ಮಾರಿ ಆ ಬಾಟ್ಲ್ ಮತ್ತು ಬೂಚಿಯನ್ನು ಮಾರಿ ಬಹುಶಃ ಇವತ್ತು ಅವರ ಮಕ್ಕಳನ್ನು ಇಂಜಿನಿಯರ್ ಡಾಕ್ಟ್ರ್ ಮಾಡಿದವರು ಇದ್ದಾರೆ. ಬಿಸಾಡಿದಂಥ ನಮಗೆ ಬಿಸಾಡಿದಂಥ ಕಬ್ಬಿನ ಇದನ್ನೆಲ್ಲ ಹೆಕ್ಕಿಕೊಂಡು ಅದನ್ನು ಬಹುಶಃ ಅದು ಸಂಗ್ರಹಿಸಿಕೊಂಡು ಅದನ್ನು ಮಾರಿ ತಮ್ಮ ಕುಟುಂಬ ಮತ್ತು ಮಕ್ಕಳನ್ನು ದೊಡ್ಡ ಜನ ಮಾಡಿದವರು ಇದ್ದಾರೆ. ಆದ ಕಾರಣ ನಮ್ಮ ಸಮಾಜಕ್ಕೆ ಇವತ್ತು ಹೇಗೆ ಬದುಕಬೇಕು, ಹೇಗೆ ಶ್ರಮ ಪಡಬೇಕಂತ ಹೇಳಿ ಅದು ಒಂದು ದೇವರು ಹುಟ್ಟು ಗುಣವಾಗಿ ಕೊಡುವಂಥ ಕೆಲಸ ಇವತ್ತು ಆಗಿದ್ದಾರೆ. ನಮ್ಮ ಸಮುದಾಯಕ್ಕೆ ಬೇಕಾದದ್ದು ಸಂಪೂರ್ಣವಾದ ನೈತಿಕ ಮತ್ತು ಪ್ರೋತ್ಸಾಹದ ಬೆಂಬಲ, ಆ ಬೆಂಬಲ ತಾವು ಕೊಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಅದಕ್ಕಾಗಿ ನಾನು ವಿಶೇಷವಾಗಿ ನಿಮಗೆಲ್ಲರಿಗೂ ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಪ್ರೋತ್ಸಾಹ ಬಹುಶಃ ನಿಮ್ಮೆಲ್ಲ ಸಮಾಜ, ನಮ್ಮ ಕೊಡಗು ಜನ ಸಮಾಜ ಇದೆ, ಕೇಶವನಾಥ್ ಇದ್ದಾರೆ, ಎಲ್ಲ ಸಮಾಜರು ಕೂಡ ಒಂದು ಸಂಪೂರ್ಣವಾದ ಒಗ್ಗಟ್ಟಿನ ಪ್ರೀತಿ ವಿಶ್ವಾಸದ ಆ ಒಂದು ಬಹುಶಃ ಇವತ್ತು ಪ್ರೋತ್ಸಾಹ ತಾವೆಲ್ಲ ಕೊಡ್ತೀರಿ. ಅದಕ್ಕಾಗಿ ನಾನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಬಹುಶಃ ಲಾಸ್ಟ್ ಬಲ್ಕ ಆದ ಕಾರಣ ಬಹುಶಃ ಇದೆಲ್ಲವೂ ಕೂಡ ಈ ರೀತಿಯ ಪ್ರೋತ್ಸಾಹ ಕೊಟ್ಟಾಗ ತನ್ನಿಂದ ಮುಂದೆ ಹೋಗುವಂಥ ಅವಕಾಶ ಆಗ್ತದೆ. ಬಹುಶಃ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬೇರೆ ಸಮಾಜದ ದೊಡ್ಡ ಗೌರವ ಯಾವುದು ಅಂತ ಹೇಳಿದರೆ, ಅಥವಾ ನಿಮ್ಮ ಮಡಿಕೇರಿಯ ದೊಡ್ಡ ಗೌರವ ಯಾವುದು ಅಂತ ಹೇಳಿದರೆ, ಅದು ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ತೋಟ ಇದೆ, ಇದು ಈ ಗೌರವ ಅಲ್ಲ. ಅದು ಎಷ್ಟು ಜನ ಅಧಿಕಾರದಲ್ಲಿದೆ, ಇದು ಕೂಡ ಗೌರವ ಅಲ್ಲ.
ಸಮಾಜದ ಮತ್ತು ಊರಿನ ದೊಡ್ಡ ಮಟ್ಟದ ಗೌರವ ಯಾವುದಂತ ಹೇಳಿದರೆ ನಾವು ಎಷ್ಟು ಒಗ್ಗಟ್ಟಿನಿಂದ ಇದ್ದೇವೆ, ಅದು ನಮ್ಮ ಅತ್ಯಂತ ದೊಡ್ಡ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಗ್ಗಟ್ಟಂತ ಹೇಳಿದರೆ ಅದು ಬಹುಶಃ ನಾನು ಹೇಳಿದಾಗಲೇ ಕೇಳಬೇಕು, ಇದ್ದಂತೆ ಒಗ್ಗಟ್ಟಾಗಲಿಕ್ಕೆ ಸಾಧ್ಯವಿಲ್ಲ. ಒಗ್ಗಟ್ಟಂತ ಹೇಳಿದರೆ ಸಾಮರಸ್ಯ ಸಮಾಜ ಅಂತ ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಾಮರಸ್ಯದ ಜವಾಬ್ದಾರಿ ಅಂತ ಹೇಳಿದರೆ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿ ಅಲ್ಲ, ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಸಾಮರಸ್ಯ ಇರಲಿಕ್ಕೇ ಸಾಧ್ಯ ಇಲ್ಲ. ಭಿನ್ನ ಇದ್ದರೆ ಮಾತ್ರ ಸಾಮರಸ್ಯ ಇರಲಿಕ್ಕೆ ಸಾಧ್ಯವಿರ್ತದೆ. ಆದ ಕಾರಣ ಎಲ್ಲ ಭಿನ್ನಾಭಿಪ್ರಾಯಗಳು ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ನಾವು ಪರಸ್ಪರ ಕೂತ್ಕೊಂಡು ಚರ್ಚಿಸಿ ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಾವೆಲ್ಲರೂ ಕೂಡ ಭಾರತೀಯರಂತೇಳಿ ಕೈ ಹಿಡಿದು ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕನಸನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಾಮರಸ್ಯ ಸಮಾಜ ಮತ್ತು ನಾಡನ್ನು ಕಟ್ಟಲಿಕ್ಕೆ ಅದು ಬರೀ ಜನಪ್ರತಿನಿಧಿಗಳಿಂದ, ಎಮ್.ಎಲ್.ಎಯಿಂದ, ಸರ್ಕಾರದಿಂದ, ಅಧಿಕಾರಿಗಳಿಂದ ಮಾತ್ರ ಸಾಧ್ಯ ಇಲ್ಲ. ಪ್ರತಿಯೊಂದು ಸಂಘ ಸಂಸ್ಥೆಯವರು ಮತ್ತು ಪ್ರತಿಯೊಂದು ಮನೆಯವರು ಎದ್ದು ನಿಂತು ಹೌದು ನಮಗೆ ಸೋದರತೆ ಮತ್ತು ಸಮಾಜ ನಮಗೆ ಬೇಕು, ನಮ್ಮ ಬೇರೆ ಇನ್ನು ಮುಂದಿನ ಜನಾಂಗ ಇನ್ನು ಭಾಳಷ್ಟು ಜನ ಹುಟ್ಟಿ ಬರಲಿಕ್ಕಿದ್ದಾರೆ, ಅವರು ಹುಟ್ಟಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಅಂತ ಎನಿಸಿಕೊಂಡು ಬಹುಶಃ ನಾವು ತಮ್ಮ ಆ ಭಿನ್ನಾಭಿಪ್ರಾಯನ ಕೂಡಿಕರಿಸಿ ಒಗ್ಗಟ್ಟಾಗಿ ಪ್ರೀತಿಯಿಂದ ಹೋಗುವಂಥ ಜವಾಬ್ದಾರಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಿಮಗೆಲ್ಲ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಾವು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮತ್ತು ಎಲ್ಲ ಸಂಘ ಸಂಸ್ಥೆ ಯುವಕರಿಗೆ ನಾನು ಎಲ್ಲರಿಗೂ ಕೂಡ ಹೇಳೋದಿಷ್ಟೇ, ಸೋದರದ ಪ್ರೀತಿ ವಿಶ್ವಾಸ ತಾಳ್ಮೆಯ ಒಂದು ವ್ಯಕ್ತಿತ್ವ ಜೀವನ ಅವಕಾಶ ಮಾಡಿ ಸಾಹಿತಿಗಳು ಮತ್ತು ನಾವು ಸಮಾಜವನ್ನು ಕಟ್ಟುವರಾಗಬೇಕು ಹೊರತು ಸಮಾಜವನ್ನು ಒಡೆಯುವವರು ಯಾರು ಕೂಡ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಎಲ್ಲ ಯುವಕರಿಗೆ ನಾನು ಹೇಳೋದಿಷ್ಟೇ, ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ನಿಮ್ಮದು ಆಗಬೇಕು ಹೊರತು ಸಮಸ್ಯೆ ಬಂದಾಗ ಅದರಲ್ಲಿ ಸಮಸ್ಯೆ ಹುಡುಕಿಕೊಂಡು ಮತ್ತೆ ಸಮಸ್ಯೆ ಸೃಷ್ಟಿಸುವಂಥ ವ್ಯಕ್ತಿತ್ವ ಎಲ್ಲಿ ಕೂಡ ಯಾರು ಕೂಡ ಬರಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸಕಾರಾತ್ಮಕವಾದ ಚಿಂತನೆ ಅಲ್ಲದೆ ನಮ್ಮಲ್ಲಿ ಯಾರಲ್ಲಿ ಕೂಡ ನಕಾರಾತ್ಮಕವಾದ ಚಿಂತನೆ ಇವತ್ತು ಬರುವಂಥ ಆಗುವ ಮನಸ್ಸೇ ಯಾರಿಗೂ ಕೂಡ ಇರೋದು ಆಗಬಾರ್ದು. ತೊಂದರೆಗಿಂದಲೆಲ್ಲ ಕೆಲವೊಮ್ಮೆ ಹೆಚ್ಚು ಸಮಯ ಬಂದೇ ಬರ್ತದೆ. ಇದನ್ನೆಲ್ಲ ಸಮಾಧಾನ ಮತ್ತು ತಾಳ್ಮೆಯಿಂದ ಸ್ವೀಕರಿಸಿಕೊಂಡು ಒಬ್ಬರೊಬ್ಬನ ಅರ್ಥ ಮಾಡಿಕೊಂಡು ಒಬ್ಬರೊಬ್ಬನ ಶ್ರಮಿಸಿಕೊಂಡು ಮುಂದೆ ಹೋದರೆ ಮಾತ್ರ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮಗೆ ಖಂಡಿತವಾಗಿ ಸಾಧ್ಯವಾಗ್ತದೆ. ಅದು ನಮ್ಮ ಮುಖ್ಯ ಗುರಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದ್ರೂ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಲವಾರು ದೇಶಕ್ಕೆ ಹೋಗಿದ್ದೇವೆ. ಅಲ್ಲಿ ಹೋದರೆ ಒಂದು ವರ್ಷಕ್ಕೆ ಒಂದು ಹಬ್ಬ, 2 ಹಬ್ಬ, 3 ಹಬ್ಬ, ತಪ್ಪಿದರೆ 4 ಹಬ್ಬ, ಅದಕ್ಕಿಂತ ಜಾಸ್ತಿ ಹಬ್ಬ ನಮಗೆ ಸಿಕ್ಕಲಿಕ್ಕೆ ಅಲ್ಲಿ ದೇಶದಲ್ಲಿ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲಿ ದಿವಸಕ್ಕೆ 4 ಹಬ್ಬ, ಅಲ್ಲಿ ಹಬ್ಬ, ಓದೋದ ಕಡೆಯಲ್ಲಿ ನಮಗೆ ಹಬ್ಬ. ಸೊ ನಮ್ಮ ಯುವಕರಿಗೆ ವಿದ್ಯಾರ್ಥಿಗಳ ಜೀವನದ ವ್ಯಕ್ತಿತ್ವ ರೂಪಿಸಿಕೊಳ್ಳೋ ಅವಕಾಶ, ಭಾರತದಷ್ಟು ಅವಕಾಶ ನಮ್ಗೆ ಎಲ್ಲಿಯೂ ಕೂಡ ಸಿಕ್ಕಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಇದನ್ನೆಲ್ಲ ಉಪಯೋಗಿಸಿಕೊಂಡು ಅತ್ಯಂತ ಸತ್ಪ್ರಜೆಯಾಗಿ ತಮ್ಮ ಜೀವನ ಸಾಗಿಸುವಂಥ ಅವಕಾಶ ಇವತ್ತು ಆಗಬೇಕಂತ ಕೂಡ ನಾನು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನೆಲ್ಲ ನನ್ನ ಬ್ಯಾರಿ ಮಿತ್ರರಿಗೆ ಮತ್ತು ನಾನು ಸನ್ಮಿತ್ರರಿಗೆ ಮಂಗಳೂರು ಹೇಳ್ತಾ ಇದ್ದೇನೆ, ನೀವು ಕಮ್ಯುನಿಟಿ ಹೆಲ್ಪ್ ಮಾಡಿ, ಅದು ನೀವು ಕಮ್ಯುನಲ್ ಆಗಬೇಡಿ ಅಂತ ಹೇಳ್ತೇನೆ. ನೀವು ಕಮ್ಯುನಿಟಿ ಹೆಲ್ಪೇ ಬೇರೆ, ಕಮ್ಯುನಲೇ ಬೇರೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ ಭಾಳ ಸ್ಪಷ್ಟವಾದ ವಿಜ್ಞಾನ. ನಾವೆಲ್ಲರೂ ಕೂಡ ಕಮ್ಯುನಿಟಿ ಹೆಲ್ಪ್ ಆಗಬೇಕು ಹೊರತು ನಾವು ಎಂದೂ ಕೂಡ ಕಮ್ಯುನಲ್ ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಕಮ್ಯುನಿಟಿ ಹೆಲ್ಪ್ ಅಂತ ಹೇಳಿದರೆ ಎಲ್ಲ ಜನಾಂಗದವರ ಸಹಕಾರ ಪಡೆದುಕೊಂಡು ನಮ್ಮವ್ರಿಗೇನೋ ಸಹಕಾರ ಆಗೋದಾದರೆ ಒಂದು ಕಮ್ಯುನಿಟಿ ಹೆಲ್ಪ್ ಆಗಿ ಮಾಡಿಕೊಡುವಂಥ ವಿಚಾರ. ಎಲ್ಲದೊಂದು ಕೆಲಸ ಬರ್ತದೆ, ಎಲ್ಲ ಇನ್ನಿತ ಬೇರೆ ಬೇರೆ ಸಮುದಾಯದ ಇರ್ತದೆ. ಅವರಿಗೆ ಒಂದು ಫೋನ್ ಮಾಡಿ ಅವ್ರ ಜೊತೆ ಚೆನ್ನಾಗಿದ್ದರೆ ಅವ್ರ ಜೊತೆ ಫೋನ್ನಲ್ಲಿ ಮಾತಾಡಿ ನಮ್ಮ ಯುವಕ ಚೆನ್ನಾಗಿ ಕಲ್ತಿದ್ದಾನೆ, ಅವ್ನು ಕೆಲಸ ಬೇಕಂದ್ರೆ ಅವ್ರು ಬಂದು ಅವ್ರಿಗೆ ಕೆಲಸ ಕೊಡುವಂಥ ಕೆಲಸ ಇವತ್ತು ಆಗ್ತದೆ. ಇನ್ನೊಂದು ಕಡೆ ಏನಾದರೂ ಒಂದು ಆಸ್ಪತ್ರೆ ಯಾರಾದರೂ ಅಡ್ಮಿಟ್ ಆಗಿದ್ದರೆ ಅದು ಬೇರೆ ಕಮ್ಯುನಿಟಿ ಇರ್ಬೋದು, ಅವ್ರ ಜೊತೆ ತಾವು ಚೆನ್ನಾಗಿದ್ದರೆ ಅವ್ರ ಓನರ್ ಹತ್ರ ಮಾತಾಡಿದರೆ ಬಹುಶಃ ಅಲ್ಲಿ ಬಿಲ್ಲಲ್ಲಿ ಕನ್ಸೆಷನ್ ಇವತ್ತು ಆಗುವಂಥ ವಿಚಾರ ಆಗ್ತದೆ. ಇನ್ನೊಂದು ಕಮ್ಯುನಿಟಿಯವರು ಸ್ಕೂಲ್ ಶಾಲೆ ಇರ್ಬೋದು, ನೀವೆಲ್ಲರ ಜೊತೆ ಚೆನ್ನಾಗಿದ್ದರೆ ಆ ಶಾಲೆ ಮಾಲೀಕನ ಮಾತಾಡಿ ಉತ್ತಮವಾದ ಮಾರ್ಕ್ ಇದೆ, ಕಷ್ಟದಲ್ಲಿದ್ದಾರೆ, ನೀವೊಂದು ಸೀಟ್ ಕೊಡಬೇಕಂತ ಹೇಳಿದಾಗ ಎಷ್ಟೋ ಜನ ಇವತ್ತು ಕಲಿತು ಇಂಜಿನಿಯರ್ ಡಾಕ್ಟರ್ ಆಗಿ ಹೋಗುವಂಥ ಇದೆಲ್ಲ ಕೂಡ ಕಮ್ಯುನಿಟಿ ಹೆಲ್ಪ್. ಇನ್ನು ಕಮ್ಯುನಲ್ ಅಂದ್ರೇನು? ಕಮ್ಯುನಲ್ ಅಂತ ಹೇಳಿದರೆ ಇದ್ದ ಸಣ್ಣ ಪುಟ್ಟ ವಿಚಾರ ಗಲಾಟೆ ಮಾಡಿ ಆಗುವ ಕೆಲಸ ಕೂಡ ಆಗದ ರೀತಿ ಮಾಡೋದೇ ನಮಗೆ ನಷ್ಟ ಮಾಡೋದು ಕಮ್ಯುನಲ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾವೆಲ್ಲರೂ ಕೂಡ ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ವಿ ಹ್ಯಾವ್ ಟು ಬಿ ಎ ಕಮ್ಯುನಿಟಿ ಹೆಲ್ಪ್, ಅಲ್ಲದೆ ನಾವು ಕಮ್ಯುನಲ್ ಎಂದಿಗೂ ಕೂಡ ಇವತ್ತು ಆಗಬಾರ್ದು ಅಂತೇಳಿ ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥ ವಿಚಾರ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಇಂಥ ಹಲವಾರು ಬೇರೆ ಬೇರೆ ವಿಚಾರ ಇದ್ದರೂ ಕೂಡ ನಾನು ದೀರ್ಘವಾಗಿ ಮಾತಾಡದೆ ಬಹುಶಃ ನಮ್ಮ ಸನ್ಮಿತ್ರ ಎಲ್ಲರೂ ಕೂಡ ಬೇರೆಯಲ್ಲಿ ಕೂಡ ಇವತ್ತು ಮಾತಾಡಬೇಕಂತ ಒಂದು ವಿಚಾರಕ್ಕೆ ಇವತ್ತು ಕೇಳಿದ್ದಾರೆ. ಅದಕ್ಕಾಯ್ತು ಬಹುಶಃ ನಾನು ನಿಮ್ಗೆಲ್ಲರಿಗೂ ನನ್ನ ನಿಜ ಉಂಟು. ನಾನು
ಬ್ಯಾರಿ ಸಾಹಿತ್ಯ ഞങ്ങളെ ಕೊಡಗು ಜಿಲ್ಲಾ ವೆಲ್ಫೇರ್ ಅಧ್ಯಕ್ಷರಿಗೂ ഞങ്ങളെ ಬ್ಯಾರಿ ಸಾಹಿತ್ಯದ ಅಧ್ಯಕ್ಷ ಉಮರ್ ಯುಎಚ್ಗೂ ಎಲ್ಲ ಕಮಿಟಿಗೆ നല്ല ഒരു സമ്മേളനം ഇന്ന് ഞങ്ങൾ മടിക്കേരിയിൽ ആക്കിയതാണ്. ഈ സമ്മേളನ ಇಂದು ಇರುವ ಮುಪ್ಪಾಲು ಕಷ್ಟ ಬಂದು ನೈಚಿಟ್ಟು ಯಶಸ್ವಿ ಹಾಕಿರಂಗೆ ಇದರ ಗೌರವ ಇಡೀ ಮಡಿಕೇರಿ ಬ್ಯಾರಿ ಕಮ್ಯುನಿಟಿಗೆ ಇಂದು ಬಂದರೂ ನಾನು ಚೆಲ್ಲರ ನಾನು ಇಷ್ಟಪಡ್ರೆ ಎಲ್ಲರಿಗೆ ಅದು ಗೌರವ ತರುವ ಕೆಲಸ ಹಾಕಿದ್ದಾರೆ. ಬ್ಯಾರಿ ഞങ്ങളെ ಗೌರವവും ഞങ്ങളെ ವಿಷಯ ಸಂಸ್ಕೃತಿയും ಪರಂಪರೆയും ಅದು ಒಲಿಪಾಡ ಜವಾಬ್ದಾರಿ ಎಲ್ಲರೂ ಕೂಡ ಇವತ್ತು ഞങ്ങളെಲ್ಲರ ಜವಾಬ್ದಾರಿ. ಅದಕ್ಕಾയിട്ട് ഞങ്ങളെ ಬ್ಯಾರಿ ಭಾಷೆ ಜಾಸ್ತಿ ಅದು ಪ್ರಯೋಜನ ಅವನಿಗೆ ಅಲ್ಲ ಬ್ಯಾರಿ ಭಾಷೆ ಅದು ಜಾಸ್ತಿ ಆಲ್ಮಾರ್ ಪಲ್ಕೊ ಬರೋನಿಗೆ നിങ്ങൾ ಬೇರೆ ಭಾಷೆ ರೊಟ್ಟಿಗೆ ಬೇರೆ ಭಾಷೆ ಇಂದು ಪಡಿಕೋನು ಅದು ಅಭ್ಯಾಸ ಹಾಕ್ಕೊಂಡು ಮಕ್ಕಳೆಲ್ಲ ಪ್ರೋತ್ಸಾಹ ಹಾಕ್ಕೊಂಡು ಎತ್ತ ಭಾಷೆ ಪಡ್ಚಾರ ಹತ್ರ ನಲ್ಲೆ ಏದೇ ഒരു ಭಾಷೆ നല്ലവണെങ്കിൽ അത് ಇನ್ನೊരു ಭಾಷೆ ഞങ്ങൾ പിടിച്ചാക്കിയെങ്കിൽ മാത്രം ഞങ്ങളെ ഭാഷ നല്ലാകൂ സാധ്യ. ಇನ್ನೊരു ഭാഷയെ ദ്വേഷിച്ചാക്കിയിട്ട് ഞങ്ങളെ ഭാഷ നല്ലാകൂ സാധ്യമല്ല. ഞങ്ങൾ ഇവിടെ നിങ്ങൾ ಬ್ಯಾರಿಮಾರು ಕೊಡಗುം ಪಲ್ಕ ಬರುವ ಕನ್ನಡവും ಪಲ್ಕ ಬರುವ ತುಳುവും ಪಲ್ಕ ಎತ್ರ ಭಾಷೆ ಪಲ್ಕ ಬರೋಕ್ಕೆ ಸಾಧ್ಯ ಉಂಡ ಆತ್ರ ಭಾಷೆ ಪಲ್ಕ ಅಭ್ಯಾಸ ಮಕ್ಕಳಿಗೆ ಹಾಕೋ ಜವಾಬ್ದಾರಿ ಅದು ನಿಗಳೆಲ್ಲ ಜವಾಬ್ದಾರಿ. ಯಾಕಂದರೆ ನಾಗೆಂದೇ ಅಂದಂಗೆ ವರ್ಲ್ಡ್ ಇಸ್ ದ ಗ್ಲೋಬಲ್ ವಿಲೇಜ್. ವಾರ ಆಗೋದು ಎಲ್ಲಿಯ ಅಲ್ವಾ? ಇಲ್ಲಿ ಗ್ಯಾಸ್ಗೆ ಕ್ಯೂ ನಿಲ್ಲುವುದು ಒಂದು ನಮ್ಮ ಭಾರತ ದೇಶದ ಗ್ರಾಮೀಣ ಮಟ್ಟದಲ್ಲಿ ರಿಕ್ಷಾದವರು ಕ್ಯೂ ನಿಂತಿದ್ದಾರೆ. ಯಾಕೆ? ಗ್ಯಾಸ್ ಇಫೆಕ್ಟ್ ಯಾವುದು ಅಲ್ಲಿದು. ಸೊ ಇದು ಅಲ್ಲಿ ಆಗಿದೆ ಅವರಾಗಲಿ ಅಂತೇಳಿ ಕೂತು ಆಗೋದು ಎಲ್ಲರಿಗೂ ಕೂಡ ಇಲ್ಲಿ ಟೆನ್ಷನ್. ಅದಕ್ಕೆ ನಾವು ವರ್ಲ್ಡ್ ಇಸ್ ದ ಗ್ಲೋಬಲ್ ವಿಲೇಜ್. ನಿಮಗೆ ಎಷ್ಟು ಭಾಷೆ ಕಲೀಲಿಕ್ಕೆ ಸಾಧ್ಯ ಇದೆಯಾ ಅಷ್ಟು ಭಾಷೆ ಕಲಿಸೋ ಅವಕಾಶತ್ತಾಗಲಿ. ಅದು ಬಹುಶಃ ನಮ್ಮ ಸ್ಥಳೀಯ ಮಟ್ಟದ ಭಾಷೆ ಮಾತ್ರ ಅಲ್ಲ. ಮಕ್ಕಬೇ ಅದು ಸ್ಪ್ಯಾನಿಷ್ ಇರ್ಕಟ್ಟು, ಕೊರಿಯನ್ ಇರ್ಕಟ್ಟು, ಜಾಪಾನ್ ಇರ್ಕಟ್ಟು, ಫ್ರೆಂಚ್ ಇರ್ಕಟ್ಟು ಎಲ್ಲ ಇದು ಪಡ್ಪಾಟನ್ನು ಎಂದು ಚೆಂದಂಗೆ ನಿಂಗೆ ಮಕ್ಕ ಪಡ್ಚಿರ್ನಾಲ್ ಏ ದೇಶದಲ್ಲಿ போயிட்டு அங்கே இன்ட்ரிக்கு போன்றது சாத்தியம் இல்லை. அப்போ அவட போயிங்கு ಈ ಭಾಷೆ ಮಾತ್ರ ಇಂಗ್ಲೀಷ್ ಎಲ್ಲರಿಗೂ ಗೊತ್ತಿಲ್ಲ. ಇಂಗ್ಲೀಷ್ ಕರೆ ಇಂಗ್ಲೆಂಡ್ ಆಲಿಯೋ ದೇಶದಲ್ಲಿ ಮಾತ್ರ ಇಂಗ್ಲೀಷ್ ಗೊತ್ತುಂಟಲ್ಲ ಅಂತ ಬೇರೆ ಏ ದೇಶದಲ್ಲಿ ನಿಂಗೆ ಇಂಗ್ಲೀಷ್ ಯಾರು ನಿಂಗೆ ಚೆಂದಂಗೆ ಎಂದೂ ಅರ್ಥ ಆಗಿಲ್ಲ. ನೀವು ಕೊರಿಯಾ போயிங்க ಅವನು ಎಂದೂ ಜಂಗ ಪಲ್ಕೋರು ಜಂಗ ಅರ್ಥ ಆಗಿಲ್ಲ. ಜಾಪಾನ್ போய் ಜಾಪನೇ ಪಲ್ಕೋ ಜಾಪನೀಸೇ ಪಲ್ಕೋರು, ಸ್ಪೇನಿಗೆ போய் ಸ್ಪ್ಯಾನಿಷೇ ಪಲ್ಕೋರು, ಜರ್ಮನಿ போய் ಜರ್ಮನೇ ಪಲ್ಕೋ ಅವನು ಪಲ್ಕ ಹಿಂಗೆ ഞങ്ങളത്തെ ಇಂಗ್ಲೀಷ್ ಹಂಗೊಂದು ಎಂದಿಗೆ ಅವ್ರು ಇಂಗ್ಲೀಷ್ ಇಂಗ್ಲೆಂಡ್ ಹಂಗೆ ಅವಡೆ ಇಲ್ಲ ಅಂತ ಆಸಬ್ ಎತ್ತರೆಲ್ಲ ನಿಂಗಳ ಮಕ್ಕಳಿಗೆ ಎಜುಕೇಷನ್ ಜೊತೆ ಈ ಭಾಷೆ ಪರಟಕ್ಕೆ ಸಾಧ್ಯ ಉಂಡ ಹತ್ರ ಭಾಷೆರು ಪರಿಪಾಠರ ಅಭ್ಯಾಸ ಹಾಕ್ಕೊಂಡು ಅದೇ ನಾನು ಗೌರ್ಮೆಂಟ್ ಸಜೆಸ್ಟೆಡ್ ಒಂದು ಲ್ಯಾಂಗ್ವೇಜ್ ಲ್ಯಾಬ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ದಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ವಾಟ್ ಎವರ್ ಲ್ಯಾಂಗ್ವೇಜ್ ವಾಂಟ್ ಲೆಟ್ ದೆಮ್ ಸ್ಟಡಿ, ಲೆಟ್ ದೆಮ್ ವೆನ್ ದೇ ಗ್ರೋ ಅಪ್ ಇಟ್ ವಿಲ್ ಬೆನಿಫಿಟ್ ಫಾರ್ ದೆಮ್. ಅದು ಇದೆಲ್ಲ ഞങ്ങൾ ಭವಿಷ್ಯದ ಆಲೋಚನೆ ಹಾಕೊಂಡು ಚೆಂದಿಟ್ಟು ನೀನು ಮಕ್ಕಳಿಗೆ ಎತ್ತರ ಕಷ್ಟ ಕೂಡ ಅದು ಪೆಣ್ಣು ಮಕ್ಕಳಿಗೆ ಕಾಟು ಆನ್ ಮಕ್ಕಳಿಗೆ ಕಾಟು ಎತ್ತರ ಕಷ್ಟ ಕೂಡ ನಲ್ಲ ಪಡ್ಪಾಡುವ ಜವಾಬ್ದಾರಿ ಅದು ಪ್ರತಿಯೊಬ್ಬರು ಕೂಡ ವಹಿಸೋದು ನಾನು ಚೆಲ್ಲೋಗಿ ಇಷ್ಟಪಟ್ರೆ ಆಗ ಮಾತ್ರ ಪಡಿಪು ಮಾತ್ರ ഞങ്ങൾക്ക് ನಾನು ಯಾವಾಗ ಹೇಳ್ತಾ ಇರ್ತೇನೆ ಬಡತನದಲ್ಲಿ ಹುಟ್ಟಬಹುದು, ಬಡತನದಲ್ಲಿ ಸಾಯಬೇಕಂತ ಯಾರು ಕೂಡ ಹೇಳಿಲ್ಲ. ಬಡತನ ಕಷ್ಟವನ್ನು ದೂರ ಮಾಡಬೇಕಾದರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಧಾರ್ಮಿಕ ಮತ್ತು ಲೌಕಿಕ ಕ್ಷೇತ್ರ ಮುಖಾಂತರ ಉತ್ತಮವಾದ ಶೈಕ್ಷಣಿಕ ಕ್ಷೇತ್ರ ತಾವು ಕೊಟ್ಟರೆ ಅವನ ಭವಿಷ್ಯದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಉತ್ತಮವಾದ ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಪೊಲೀಸರ್ ಆಫೀಸರ್ ಆಗಬೇಕು, ಸಿ ಎ ಆಗಬೇಕು, ಫಿಸಿಕಲ್ ಈ ರೀತಿ ಒಂದೊಂದು ಮನೆಯಲ್ಲಿ ಬಂದಾಗ ಆಗೋದು ಸದೃಢವಾದ ಸಮಾಜ ಇವತ್ತು ನಿರ್ಮಾಣ ಮಾಡಲಿಕ್ಕೆ ನಮಗೆ ಖಂಡಿತವಾಗಿಯೂ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಬಹುಶಃ ಇನ್ನು ಜಾಸ್ತಿ ಮಾತಾಡಲಿಕ್ಕೆ ಇದ್ದರೂ ಕೂಡ ಸಮಯದ ಅಭಾವ ಇದ್ದಾಗ ನನಗೆ ಬಹುಶಃ 3 ಗಂಟೆಗೆ ಅಲ್ಲಿ ಮುಟ್ಟಲೇಬೇಕಾದ ಕಾರಣ ಸ್ವಲ್ಪ ಬೇಗ ಹೋಗ್ತೇನೆ. ನಾನು ಯಾವುದು ಮಾತಾಡ್ದವನು ಇವತ್ತು ಕಡಿಮೆ ಮಾಡಿದಾನ ಮಂತರಗೌಡ ಸಂಜೆ ಬಂದು ಅದನ್ನೆಲ್ಲ ಪೂರ್ತಿಗೊಳಿಸ್ತಾರಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ಬಹುಶಃ 2-3 ಮನವಿಯನ್ನು ಕೂಡ ಅವರು ಇಟ್ಟಿದ್ದಾರೆ. ನಾವು ಯಾವಾಗಲೂ ಕೂಡ ಸಂಪೂರ್ಣವಾಗಿ ಬೆಂಬಲ ಇಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಸಮಾಜನ ಒಗ್ಗಟ್ಟನ್ನು ತಗೊಂಡು ಹೋಗಿಕೊಂಡು ಅವ್ರು ಯಾವಾಗಲೂ ಹೇಳ್ತಾರೆ ನನಗೆ ನನ್ನ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ಏನೊಂದು ಕಪ್ಪು ಚುಕ್ಕೆ ಮಡಿಕೇರಿಗಿತ್ತ ಅದನ್ನೆಲ್ಲ ದೂರ ಮಾಡಿ ಎಲ್ಲ ಜಾತಿ ಎಲ್ಲ ವರ್ಗದವರನ್ನು ಒಗ್ಗಟ್ಟಿನಿಂದ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಹೋಗಿಕೊಂಡುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ನನ್ನನ್ನು ಆಗಿಂದಾಗ ಹೇಳ್ತಾರೆ. ಮತ್ತು ಎಲ್ಲ ಸಮಾಜದ ಬೇಡಿಕೆ ಜೊತೆಯಲ್ಲಿ ಬೇರೆ ಸಮಾಜದ ಬೇಡಿಕೆ ಕೂಡ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು, ಇನ್ನಿತರ ಬೇರೆ ಬೇರೆ ಸ್ಥಾನ ಕೊಡಬೇಕಂತ ಆ ಒಂದು ಕೂಡ ಆಶೆ ಇಟ್ಟಿದ್ದಾರೆ. ಅದು ನಾನು ಅದಕ್ಕಾಗಿ ಯಾರಿಗೂ ಅಭಿನಂದಿಸ್ತೇನೆ. ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಹೇಳಿದೆ, ನಾನೊಬ್ಬ ಶಾಸಕನಾಗಿ ನನ್ನ ಅನಿಸಿಕೆ ನಾನು ಹೇಳಿದ್ದೆ, ನಾನೊಬ್ಬ ಶಾಸಕನಾಗಿ ನಾನೊಬ್ಬ ಯಶಸ್ವಿ ಶಾಸಕ ಯಾವಾಗ ಅಂತ ಹೇಳಿದರೆ ಅದು ನಾನು ಎಷ್ಟು ದೊಡ್ಡ ಬ್ರಿಡ್ಜ್ ಕಟ್ಟಿದ್ದೇನೆ, ಎಷ್ಟು ದೊಡ್ಡ ಡ್ಯಾಮ್ ಕಟ್ಟಿದ್ದೇನೆ, ಎಷ್ಟು ನಾನು ರೋಡ್ ಮಾಡಿದ್ದೇನೆ, ಎಷ್ಟು ನೀರು ವ್ಯವಸ್ಥೆ ಮಾಡಿದ್ದೇನೆ, ಇದು ಒಬ್ಬ ಯಶಸ್ವಿ ಶಾಸಕ ಅಲ್ಲ. ಒಬ್ಬ ಯಶಸ್ವಿ ಶಾಸಕ ಏನಂತ ಹೇಳಿದರೆ
ಅದು ನಮ್ಮ ಕ್ಷೇತ್ರದ ಮುಖ್ಯ ರಸ್ತೆಯಲ್ಲಿ ಒಬ್ಬ ಹಿಂದೂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ಮುಸ್ಲಿಂ ಸೋದರ ಮಕ್ಕಳು, ದಲಿತರ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು ಎಲ್ಲರೂ ಕೂಡ ಒಟ್ಟು ಸೇರಿ ನಗಡಿಕೊಂಡು ಕೈ ಹಿಡಿದುಕೊಂಡು ಮುಂದೆ ಹೋಗ್ತಾರಲ್ಲ, ಆ ವಾತಾವರಣ ನಿರ್ಮಾಣ ಮಾಡೋದೇ ಅದು ನಿಜವಾದ ಶಾಸಕನ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದು ನಿಮ್ಮ ಮುಖ್ಯ ಗುರಿ ಇವತ್ತು ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ, ಅದಕ್ಕೆ ನಾವು ಕೆಲಸ ಮಾಡ್ತಿದ್ದ ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ. ಬಹುಶಃ ಈ ರೀತಿಯ ಒಂದು ಒಗ್ಗಟ್ಟಿನ ಏಕತೆ ಒಂದು ಮಡಿಕೇರಿ ಹೊತ್ತಾಗಿ ಮುಂದೆ ಬರುವಂಥ ಅವಕಾಶ ಹೊತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ, ಮಡಿಕೇರಿ ಊರಂತೇಳಿ ಎಲ್ಲರಿಗೂ ಅತ್ಯಂತ ಪ್ರೀತಿ. ನಾನು NSY ವಿದ್ಯಾರ್ಥಿಯಾಗಿದ್ದೆ. ನಾನು ಸುನಿಲ್ ದತ್, ಜನಾರ್ದನ್ ಪೂಜಾರಿ ಓಟಿಗೆ ನಿಲ್ಲುವ ಸಂದರ್ಭದಲ್ಲಿ ಆಗಲೇ ನಾನು ಅವರ ಜೊತೆ ಬರ್ತಾ ಇದ್ದೆ. ಇದರಲ್ಲಿ 1990 91 92 ಅಲ್ಲಿ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಸೂಷನ್ ಗೆಸ್ಟ್ ಹೌಸ್ ರಾತ್ರಿ 1 ಗಂಟೆ 2 ಗಂಟೆಗೆಲ್ಲ ಮೀಟಿಂಗ್. ನಾನು ಸುನಿಲ್ ದತ್ತನ್ನು ಪ್ರಚಾರಕ್ಕೆ ನಾನೇ ಕರ್ಕೊಂಡು ಬರ್ತಿದ್ದೆ. ಆಗ ನನಗೆ ಸುಂಟಿಕೊಪ್ಪ ರೋಡ್ ಹೋಗೋ ಹೇಳಿದೆ ನೆನಪಾಗ್ತದೆ, ಸ್ವಿಟ್ಜರ್ಲ್ಯಾಂಡ್ ಆಫ್ ಇಂಡಿಯಾ ಅಂತೇಳಿ ಬಹುಶಃ ಅವತ್ತು ಸುನಿಲ್ ದತ್ ಅವರು ಈ ಒಂದು ಪ್ರದೇಶಕ್ಕೆ ಅವರು ನಮ್ಮ ಹತ್ರ ಹೇಳ್ತಾ ಇದ್ದು. ಅದು ಅಂಥ ಒಂದು ಭವ್ಯವಾದ ಸುಂದರವಾದ ಒಂದು ಪ್ರದೇಶ ಭವಿಷ್ಯದಲ್ಲಿ ಎಷ್ಟೋ ಇವತ್ತು ಮುಂದೆ ಹೋಗಲಿಕ್ಕೆ ಇಲ್ಲಿ ಅವಕಾಶ ಇದೆ. ಯಾಕೆ ಬೇರೆಲ್ಲ ಕೂಡ ಡೆವಲಪ್ಮೆಂಟ್ ಕಡಿಮೆ ಆಗ್ಬೋದು, ಟೂರಿಸಮ್ಗೆ ಎಲ್ಲಿಯೂ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಜಾಸ್ತಿ ಹೆಚ್ಚು ಜನ ಬರ್ತಾ ಇದ್ದಾರೆ. ಅಂಥ ಒಂದು ಅದ್ಭುತವಾದ ಒಂದು ಭವ್ಯವಾದ ತಾವೆಲ್ಲ ಇದ್ದೀರಿ. ನೀವೆಲ್ಲರೂ ಕೂಡ ನಿಮಗೆಲ್ಲರಿಗೂ ಕೂಡ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಳ್ಳುತ್ತಾ, ನಮ್ಮ ನಾಸೀರ್ ಅವರು ಹಲವು ಬಹುಶಃ 2-3 ಮತ್ತು ಮುನೀರ್ 2-3 ವಿಚಾರ ಹೇಳಿದ್ದಾರೆ. ಖಂಡಿತವಾಗಿಯೂ ನಿಮಗೆ ಸಮುದಾಯ ಭವನ ಇವತ್ತು ಅತಿ ಅಗತ್ಯ. ಅದು ಖಂಡಿತ ಸರ್ಕಾರ ಕೊಡ್ತದೆ. ಒಂದೇ ನೀವೇನು ಜಾಗ ಮಾಡಬೇಕು. ಈಗ ಬೇರೆ ಸಮುದಾಯದಿದೆ, ಅವರ ಹಿರಿಯರು ಸ್ವಂತ ಜಾಗವನ್ನು ಕೊಟ್ಟಿದ್ದಾರೆ, ಅಥವಾ ಅವರು ಪ್ರೈವೇಟ್ ಲ್ಯಾಂಡನ್ನು ಎಲ್ಲ ದುಡ್ಡು ಹಾಕಿ ಪರ್ಚೇಸ್ ಮಾಡಿದ್ದಾರೆ, ಅಥವಾ ಎಲ್ಲಿ ಅದು ಸರ್ಕಾರಿ ಜಾಗ ಇದ್ದರೆ ಅದನ್ನು ಗೌರ್ಮೆಂಟಿಗೆ ಅಪ್ಲೈ ಮಾಡಿ ತೆಕ್ಕೊಂಡು ಅದರ ಮುಖಾಂತರ ಮಾಡಿದ್ದಾರೆ. ಆ ಕಾಲದಲ್ಲಿ ಆಗ್ತಾಯಿತ್ತು. ಈಗ ಅಂಥ ಸರ್ಕಾರಿ ಜಾಗ ನಗರ ಮಟ್ಟ ಎಲ್ಲಿ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮ ಲೇಔಟ್ ಇದ್ದಾಗ ನಿಮಗೆ CS ಸೈಟ್ಸ್ ಇರ್ತದೆ. ಆ CS ಸೈಟನ್ನು ಅಪ್ಲೈ ಮಾಡಿ ಕ್ಯಾಬಿನೆಟ್ಗೆ ತಂದು ಅದರ ರೇಟ್ ಕಡಿಮೆ ಮಾಡಿ ಅವರಿಗೆ ಏನಾದರೂ ಕೊಟ್ಟರೆ, ಬಹುಶಃ ಮಂತರಗೌಡ ಅವರು ಹೇಳಿದ್ದಾರೆ, ಅವರ ಶಾಸಕರ ನಿಧಿಯಿಂದ ಬರೀ 10 ಲಕ್ಷ ಅಂತೇಳಿ ಅವರ ಶಾಸಕರ ನಿಧಿಯಿಂದ. ನನಗೆ ವಿಶ್ವಾಸ ಇದೆ, ನೀವು ಜಾಗದ ವ್ಯವಸ್ಥೆ ಮಾಡಿ, ನಾನು ಪೊನ್ನಣ್ಣ ಇನ್ನಿತೆಲ್ಲ ನಾವು ಮಂದಿ ಸೇರಿ 1 ಕೋಟಿಗಿಂತಲೂ ಅಧಿಕ ಅನುದಾನ ಬಹುಶಃ ನಾವು ಅದನ್ನು ನಿಮಗೆ ತೆಗೆಸ್ಕೊಂಡು ಖಂಡಿತವಾಗಿ ನಾವು ಮಾಡ್ತೇವೆ. ನಮಗೆ ಜಾಗದ ಮುಖ್ಯ. ಆದ ಕಾರಣ ನೀವು ಮುಂದೆ ಹೋದರೆ ಮಾತ್ರ ಅದು ಬರಲಿಕ್ಕೆ ಇವತ್ತು ಸಾಧ್ಯ ಆಗ್ತದೆ. ಅದಕ್ಕಾಗಿ ಯಾಕಂದರೆ ಶಾಸಕರ ಕಷ್ಟ ನಮ್ಗೆ ಗೊತ್ತಿದ್ದಾರೆ. 100 ತಲೆಯಲ್ಲಿ ವಿಚಾರ. ನಾನು ಎಲ್ಲಿ ಬಂದಾಗ ಇಲ್ಲಿದೆ ನೆನಪು, ಅಲ್ಲಿ ಹೋದರೆ ಯಾರಾದರೂ ಬೆನ್ನ ಹಿಂದೆ ಬಿದ್ದು ಆ ಫಾಲೋಅಪ್ ಮಾಡಿ ಕೆಲಸ ಆಗ್ತದೆ, ಆವಾಗ ಕೆಲಸ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಾನು ಮತ್ತೊಮ್ಮೆ ನಿಮ್ಮೆಲ್ಲರೂ ನಾನು ವಿಶೇಷವಾಗಿ ಅಭಿನಂದನೆ, ನಾನು ಶುಭಾಶಯ ಸಲ್ಲಿಸಿಕೊಂಡು, ನಾವೆಲ್ಲರೂ ಕೂಡ ಬೇರೆ ಜನಾಂಗದ ಬಹುಶಃ ನಾನು ಒಂದು ಮಾತು ನಿಮಗೆಲ್ಲರಿಗೂ ಹೇಳ್ತಿದ್ದೇನೆ, ನಿಮ್ಮ ದುವಾ ಮತ್ತು ನಿಮ್ಮ ಸಹಕಾರ ನಮ್ಮ ಕ್ಷೇತ್ರದ ಜನರ ವಿಶೇಷವಾದ ಪ್ರಯತ್ನದ ಪ್ರೋತ್ಸಾಹ ಮುಖಾಂತರ ನನ್ನನ್ನು ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಬಹುಶಃ ನಾನು 5 ಬಾರಿ ಶಾಸಕನಾಗಿ, ನಾನು 4 ಅದು ಆರೋಗ್ಯ, ಆಹಾರ, ನಗರದ ಇಲಾಖೆ, ಹೌಸಿಂಗ್ 4 ಇಲಾಖೆ ಸಚಿವನಾಗಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾಯಕರಾಗಿದ್ದಾಗ ವಿಧಾನಸಭೆಯಲ್ಲಿ ಉಪನಾಯಕನಾಗಿ, ಈಗ ವಿಧಾನಸಭೆಯ ಸಭಾಧ್ಯಕ್ಷನಾಗಿ ನಾನು ಕೂತ್ಕೊಂಡ ಅವಕಾಶ ತಾವೆಲ್ಲ ಇವತ್ತು ಮಾಡಿ ನನಗೆ ಇವತ್ತು ಕೊಟ್ಟಿದ್ದೀರಿ. ನನ್ನ ದೊಡ್ಡ ಕೆಲಸ ಯಾವುದೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೊಟ್ಟಾಗ ನನ್ನ ಮೊದಲ ಆದ್ಯತೆಯನ್ನು ಹೇಳಿದರೆ, ನಾನು ಆಡೋ ಮಾತು ಮತ್ತು ನಾನು ಮಾಡೋ ಕೆಲಸದಿಂದ ನನ್ನ ಕ್ಷೇತ್ರದವರಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ಜನತೆಗೆ ತಲೆ ತಗ್ಗಿಸುವಂಥ ಕೆಲಸ ನಾನು ಯಾವುದು ಕೂಡ ಮಾಡೋದಿಲ್ಲ. ತಲೆ ಎತ್ತಿ ಹೋಗುವಂಥ ಕೆಲಸಕ್ಕೆ ನನ್ನ ನಿಂತಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರಲಿ ಅಂತ ಕೂಡ ನಾನು ಇವತ್ತು ಬೇಡಿಕೆ ನಾನು ಇವತ್ತು ಬಯಸ್ತೇನೆ. ನಾನು ಸಭಾಧ್ಯಕ್ಷ ಸ್ಥಾನ ವಹಿಸೋ ಸಂದರ್ಭದಲ್ಲಿ ಭಾಳ ಚರ್ಚೆ ಇತ್ತು, ಮಂತ್ರಿಗೆ ಗೊತ್ತಿತ್ತು, ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಭಾಳ ಚರ್ಚೆ ಇತ್ತು. ವಯಸ್ಸಿನಲ್ಲಿ ರಾಜಕೀಯದಲ್ಲಿ ವಯಸ್ಸಿನ ಸಣ್ಣವರನ್ನು ಯುಟಿ ಖಾತೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ಸರಿಯಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ, ಇವರಿಗೆ ಸದಾ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ದೊಡ್ಡ ಲೀಡರ್ಗಳಿರುವಾಗ ಯುಟಿ ಖಾತೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ಭಾಳ ಚರ್ಚೆ ಇತ್ತು. ಅದು ಯಾರು ಸಾಧ್ಯವಿಲ್ಲ ಅಂತ ಎನಿಸಿದರ ಬಹುಶಃ ಅದನ್ನು ತುಳುನಾಡಿನ ತುಳು ಮಾತಾಡೋ ಮತ್ತು ಬ್ಯಾರಿ ಮಾತಾಡೋರು ಸಾಧ್ಯವನ್ನಾಗಿ ಮಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕಾಗಿ ನಿಮ್ಮೆಲ್ಲರ ಇವತ್ತು ಆಶೀರ್ವಾದ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಿಕೊಂಡು, ನಾನು ಬಹುಶಃ ಅಂತಿಮವಾಗಿ ನಾನು ನನ್ನ ವಿಚಾರ ಹೇಳಿದಷ್ಟೇ, ಭಾರತ ದೇಶ ಸಂವಿಧಾನ ಎಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಒಟ್ಟಾರೆ ಮಾತಾಡಿದರೂ ಕೂಡ ಆಗುವುದಿಲ್ಲ. ನಾವು ಆಡುವ ಮಾತು ಮಾಡುವ ಕೆಲಸ ಅದು ಸಮಾಜ ಮತ್ತು ದೇಶಕ್ಕೆ ಸಮುದಾಯಕ್ಕೆ ಪೂರಕವಾದ ಮಾತು ಇರಬೇಕು. ಯಾಕೆಂತ ಹೇಳಿದರೆ ನಾನು ನನ್ನ ಕ್ಷೇತ್ರದಲ್ಲಿ ಮತ್ತು ಮಂಗಳೂರಲ್ಲಿ ಎಲ್ಲರಿಗೂ ಕೂಡ ಹೇಳ್ತಾ ಇರ್ತೇನೆ, ಒಂದು ಸಾಹಿತಿಗಳಿದ್ದಾರೆ, ಕವಿಗಳಿದ್ದಾರೆ. ಒಂದು ಭಾರತ ದೇಶದ ಪ್ರಾಣಿ ಮತ್ತೊಂದು ಚೈನಾ ದೇಶದ ಪ್ರಾಣಿ ಇತ್ತಂತೆ. ಭಾರತ ದೇಶದ ಪ್ರಾಣಿ
ಅದಷ್ಟು ಊಟ ಮಾಡಿ ಲಾಚಾರಾಗಿ ಮಲಗಿತ್ತು. ಚೈನಾ ದೇಶ ಪ್ರಾಣಿ ಗಟ್ಟಿಮುಟ್ಟಾಗಿತ್ತು. ಒಂದು ದಿವಸ ಭಾರತ ದೇಶದ ಪ್ರಾಣಿ ಎದ್ದು ನೋಡುವಾಗ ಈ ಚೈನಾ ದೇಶದ ಪ್ರಾಣಿ ಕೂಡ ಭಾರತ ದೇಶ ಒಳಗಡೆ ಬರ್ತೈತಂತೆ. ಭಾರತ ದೇಶದ ಪ್ರಾಣಿ ಕೇಳ್ತಂತ ಹೇಳಿದರೆ, ನಾನೇ ಬಹಳ ಕಷ್ಟದಲ್ಲಿದ್ದೇನೆ ಮಾರೆ, ನಾನೆಲ್ಲಿ ಲಾಚಾರಾಗಿದ್ದೇನೆ, ನಿನಗೆ ಬೇಕಾದಂಥ ವ್ಯವಸ್ಥೆ ಇದೆ, ನೀನು ಚೈನಾ ದೇಶದಿಂದ ನೀನು ಭಾರತ ದೇಶಕ್ಕೆ ಬಂದರೆ ನಿನ್ನನ್ನೇ ಪರಿಸ್ಥಿತಿ ನೋಡೋರು ಯಾರು ಅಂತೇಳಿ. ಅದಕ್ಕೆ ಚೈನಾ ದೇಶದ ಪ್ರಾಣಿ ಹೇಳ್ತಂತೆ, ನಾನು ಭಾಳ ಆರಾಮದಲ್ಲಿದ್ದೇನೆ, ಚೈನಾದ ನನಗೆ ತಿನ್ನಲಿಕ್ಕೆ ಏನು ಕೊರತೆ ಇಲ್ಲ, ನಾನು ಗಟ್ಟಿಮುಟ್ಟಾಗಿದ್ದೇನೆ, ಮೂಲಭೂತ ಸೌಕರ್ಯ ಏನು ಕೊರತೆ ಇಲ್ಲ, ಬೇಕಾದಷ್ಟಿದೆ, ಚೈನಾದಲ್ಲಿ ನನಗೆ ಯಾವುದು ಕೂಡ ಕಡಿಮೆ ಇಲ್ಲ, ನನಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಇದ್ದರೆ ಆದರೆ ಚೈನಾದಲ್ಲಿ ಬೊಗಲಿಕ್ಕೆ ಬಿಡೋದಿಲ್ಲ, ನಾನು ಅದಕ್ಕೆ ಈ ಕಡೆ ಬರೋದು ಅಂತೇಳಿ. ನಮಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿಕೊಂಡು ನಾವು ಬಾಯಿಗೆ ಬಂದಾಗೆ ಮಾತಾಡೋದು, ಸಮಸ್ಯೆ ಸೃಷ್ಟಿಸೋದು ಮತ್ತು ಸಮಸ್ಯೆ ಬಗೆಹರಿಸೋದು, ನಮ್ಮ ಅರ್ಧ ವಿಷಯ ಇಲ್ಲೇ ಮುಗೀತು. ಅದಕ್ಕಾಗಿ ನಾನು ಹೇಳಿದ್ದು ಇಷ್ಟೇ, ನಾವು ಆಡುವ ಮಾತು ಮಾಡೋ ಕೆಲಸ ಸಮಾಜ ಸಮುದಾಯ ಮತ್ತು ದೇಶಕ್ಕೆ ಪೂರಕವಾಗಿದ್ದರೆ ಸಾಕು, ತನ್ನಿಂತಾನೇ ನಮ್ಮ ದೇಶ ಒಂದಿನ ಸ್ಥಾನಕ್ಕೆ ಹೋಗಿ ಮುಟ್ಟುವಂಥ ಕೆಲಸ ಆಟೋಮೆಟಿಕ್ ಆಗುವಂಥ ದೇವರೆಲ್ಲ ನಮಗೆ ಈ ರೀತಿಯ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅತ್ಯಂತ ಸತ್ಪ್ರಜೆಯಾಗಿ ಆಲೋಚನೆ ಮಾಡಿಕೊಂಡು ನಾವು ಮುಂದೆ ಹೋಗಬೇಕಂತ ಹೇಳಿಕೊಳ್ತಾ, ನಿಮ್ಮೆಲ್ಲರ ದುವಾ ಆಶೀರ್ವಾದ ಸಹಕಾರ ನಾವು ಇವತ್ತು ಬೇಡಿಕೊಂಡು ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸಿ ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇದೆಲ್ಲ ನನ್ನ ಸೋದರಿಗೆ ನಮಸ್ಕಾರಗಳು.